ಇದ್ದೇನೆ. ಅಯ್ಯ, ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ, ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ, ನೀನು ಆಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ, ನೀನೆನ್ನ ಭವವ ಕೊಂದಿಯನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರ್ದೆ ಕಾಣ. ಕೂಡಲ ಸಂಗಮ ದೇವ, ಅಜ್ಞಾನದ ಕತ್ತಲೆಯನ್ನು ಒಡೆದೊಡಿಸಿ ಜ್ಞಾನದ ಬೆಳಕನ್ನು ಮೂಡಿಸಿದ ಹಾಗೂ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಜಗಜ್ಯೋತಿ ಅಣ್ಣ ಬಸವಣ್ಣನವರನ್ನ ಎನ್ನ ಹೃದಯಾಂತರಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ, ಸದ್ದಿಲ್ಲದೆ ಸೇವೆ ಮಾಡಿ ಸುದ್ದಿಯಾಗಿ ನಡೆದಾಡುವ ದೇವರೇ ಆಗಿ ನಮ್ಮ ನಿಮ್ಮೆಲ್ಲರ ಬಾಳು ಬೆಳಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಈ ಶತಮಾನ ಕಂಡ ಶ್ರೇಷ್ಠ ಸಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನು ಸಹಿತ ಈ ಸಂದರ್ಭದಲ್ಲಿ ಧ್ಯಾನಿಸಿ 19ನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೋಷ್ಠಿ 5 ಕನ್ನಡ ಸಾಹಿತ್ಯಕ್ಕೆ ವಚನಕಾರರ ಕೊಡುಗೆಗಳು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳು ವೀರಕ್ತ ಮಠ ಇಂಗ್ಲೇಶ್ವರ್ ಹಾಗೂ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ದರಾಮ ಮಹಾಸ್ವಾಮಿಗಳು ದಾಸೋಹ ಸಂಸ್ಥಾ ವಿರಕ್ತ ಮಠ ಮಶಿನಾಳ್ ಇರುವ ಪರಮ ಪೂಜ್ಯರ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಇದೀಗ ತಾನೇ ಈ ಗೋಷ್ಠಿಯನ್ನು ಉದ್ಘಾಟಿಸಿರ್ತಕ್ಕಂಥ ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಕೇಲೂರ್ ಸರ್ ಅವರಲ್ಲಿಯೂ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಕಾರ್ಯದರ್ಶಿಗಳು ಡಾಕ್ಟರ್ ಪಗೋಳಕಟ್ಟಿ ಸಂಶೋಧನಾ ಕೇಂದ್ರ ವಿಜಯಪುರ ಡಾಕ್ಟರ್ MS ಮಧುಭಾವಿ ಸರ್ ಅವರಲ್ಲಿಯೂ ಇದೀಗ ತಾನೇ ನಮ್ಮೆಲ್ಲರ ಮುಂದೆ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಪ್ರಾಧ್ಯಾಪಕರು ಶಿಕ್ಯಾಬ್ ಮಹಿಳಾ ಮಹಾವಿದ್ಯಾಲಯ ವಿಜಯಪುರ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಸರ್ ಅವರಲ್ಲಿಯೂ ಇನ್ನೋರವರು ನಮ್ಮೆಲ್ಲರ ಮುಂದೆ ಉಪನ್ಯಾಸ ನೀಡಲು ಆಗಮಿಸಿರ್ತಕ್ಕಂಥ ಶಿಕ್ಷಕಿಯರು ವಿಜಯಪುರ ಶ್ರೀಮತಿ ಶೋಭಾ ಮೇಡೆಗಾರ್ ಮೇಡಮ್ ಅವರಲ್ಲಿಯೂ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಶ್ರೀ BM ಪಾಟೀಲ್ ಸರ್ ಅವರಲ್ಲಿಯೂ ಹಾಗೂ ಜಿಲ್ಲಾ ಕಸಾಪ್ ಪದಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಮತಿ ವಿದ್ಯಾವತಿ ಅಂಕಲ್ಗಿ ಮೇಡಮ್ ಅವರಲ್ಲಿಯೂ ಇನ್ನೋರವರು ಜಿಲ್ಲಾ ಕಸಾಪ್ ಪದಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀ SL ಇಂಗ್ಲೇಶ್ವರ್ ಸರ್ ಅವರಲ್ಲಿಯೂ ಹಾಗೂ ಕಾರ್ಯಕ್ರಮದ ಇನ್ನೋರವರು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಸಾಹಿತಿಗಳು ವಿಜಯಪುರ ಶ್ರೀಮತಿ ಪ್ರತಿಭಾ ಪಾಟೀಲ್ ಮೇಡಮ್ ಅವರಲ್ಲಿಯೂ ಶ್ರೀಮತಿ ತ್ರಿವೇಣಿ ವಾರದ್ ಮೇಡಮ್ ಅವರಲ್ಲಿಯೂ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಲ್ಲಿಯೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೂ ನಿಮ್ಮೆಲ್ಲರಿಗೂ ನನ್ನ ಅನಂತ ಕೋಟಿ ಕೋಟಿ ನಮನಗಳು, ಶರಣು ಶರಣಾರ್ಥಿಗಳು. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಮ್ಮ ಅಧೀನವಲ್ಲವಯ್ಯ. ನಾಳೆ ತೂರಿಯನೆಂದರೆ
ಇಲ್ಲವಯ್ಯ, ಶಿವಶರಣವೆಂಬ ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರಾಜ್ ಚೌಡಯ್ಯ ಎಂಬಂತೆ ಇವತ್ತಿನ ದಿವಸ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ವೇದಿಕೆಯಲ್ಲಿ ಎಂಥ ಗಾಳಿ ಬೀಸಲಿಕ್ಕೆ ಹತ್ತಿದಪ್ಪ ಅಂತಂದ್ರ ಅಕ್ಷರ, ಅನುಭವ, ಜ್ಞಾನದ ದಾಸೋಹವನ್ನು ಉಣಬಡಿಸ್ತಕ್ಕಂಥ ಶರಣರ ಗಾಳಿ ಈ ವೇದಿಕೆಯಲ್ಲಿ ಬೀಸ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಶಾಲೆಗೆ ಹೋಗದೆ, ಓದದೆ, ಬರೆಯದೆ ಕೇವಲ ಅನುಭವದ ಮೇಲೆ ಬರೆದಿರ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇದ್ರ ಅದು ವಚನ ಸಾಹಿತ್ಯ. ಇಡೀ ಜಗತ್ತಿನಲ್ಲಿಯೇ ಕಾನೂನಿನ ಅರಿವು ಹಾಗೂ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಸಾಹಿತ್ಯ ಯಾವುದಾದ್ರೂ ಇದ್ರ ಅದು ವಚನ ಸಾಹಿತ್ಯ. ನಾವು ಕತ್ತಲೆಯಲ್ಲಿ ಹೋಗಬೇಕಾದರೆ ಯಾವ ತೆರನಾಗಿ ದೀಪದ ಅವಶ್ಯಕತೆ ಇದೆಯೋ, ಬೆಳಕಿನ ಅವಶ್ಯಕತೆ ಇದೆಯೋ, ಹಾಗೆಯೇ ಇಡೀ ಮಾನವ ಜನಾಂಗಕ್ಕೆ ದೀಪದ ರೂಪದಲ್ಲಿ ಬೆಳಕನ್ನು ನೀಡ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇದ್ರ ಅದು ಶರಣ ಸಾಹಿತ್ಯ. ಮಾನವ ಅಸ್ಮಿತೆಯ ಗೌರವವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇದ್ರ ಅದು ಕೂಡ ಶರಣ ಸಾಹಿತ್ಯ. ಇದರಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲ, ಮತ ಪಂಥವಿಲ್ಲ, ಭೇದ ಭಾವವಿಲ್ಲ, ಮೇಲು ಕೀಳು ಇಲ್ಲ, ಉಚ್ಚ ನೀಚವಿಲ್ಲ, ಅಸ್ಪೃಶ್ಯತೆ ಇಲ್ಲ, ಅಸಮಾನತೆ ಇಲ್ಲ, ಮೈಲಿಗೆ ಇಲ್ಲ, ಮಡಿವಂತಿಕೆ ಇಲ್ಲ. ಕೇವಲ ಹೃದಯದಲ್ಲಿ ಪ್ರೀತಿಸ್ತಕ್ಕಂಥ ಇನ್ನೊಂದು ಸಾಹಿತ್ಯ ಯಾವುದಾದ್ರೂ ಇದ್ರ ಅದು ವಚನ ಸಾಹಿತ್ಯ. ಕ್ರಿಸ್ತ ಶಕ 12ನೇ ಶತಮಾನ ಅದು ವೈಚಾರಿಕ ಕ್ರಾಂತಿಯ ಬದಲಾವಣೆಯ ಕಾಲವಾಗಿದೆ. ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿ, ಜಾತೀಯತೆ, ಅಸಮಾನತೆ, ಮೌಢ್ಯಾಚರಣೆ, ಅಸ್ಪೃಶ್ಯತೆ ಇವೆಲ್ಲವನ್ನು ಹೋಗಲಾಡಿಸಿ ಸಮತಾ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರ ಅದು ಜಗಜ್ಯೋತಿ ಅನ್ನ ಬಸವಣ್ಣನವರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರದು. ಶರಣ ಮಲಗಿದಡೆ ಜಪ ಕಾಣಿರೋ, ಶರಣ ಎದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ನಮ್ಮ ಕೂಡಲ ಸಂಗಣ ಶರಣರ ಕಾಯವೇ ಕೈಲಾಸ ಕಾಣಿರೋ ಎಂಬಂತೆ ಕಾಯಕಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ಇಟ್ಟವರು ಕ್ರಿಸ್ತ ಶಕ 12ನೇ ಶತಮಾನದ ಶರಣೆಯರು. ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಕಾಯಕದಲ್ಲೇ ಕೈಲಾಸವನ್ನು ಕಂಡವರು ಜಗಜ್ಯೋತಿ ಅನ್ನ ಬಸವಣ್ಣನವರು. ಜಗಜ್ಯೋತಿ ಅನ್ನ ಬಸವಣ್ಣನವರ ಜೊತೆ ಅನುಭವ ಮಂಟಪದಲ್ಲಿ ಯಾವುದೇ ಜಾತಿ, ಧರ್ಮ, ಮತ, ಪಂಥ ಭೇದ ಭಾವ ಎನ್ನದೆ ಎಲ್ಲ ಜಾತಿ ಧರ್ಮೀಯ ಶರಣೆಯರು ಅಣ್ಣ ಬಸವಣ್ಣನವರ ಜೊತೆ ಅನುಭವ ಮಂಟಪದ ಚರ್ಚಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು. ಇದರಲ್ಲಿ ಮೇದಾರ ಕೇತಯ್ಯ, ಹಡಪದ ಅಪ್ಪಣ್ಣ, ನೂಲಿಯ ಚಂದಯ್ಯ, ಮಡಿವಾಳ ಮಾಚಿದೇವ, ಕಿನ್ನರಿ ಬೊಮ್ಮಯ್ಯ, ಸೊನ್ನಲದ ಸಿದ್ದರಾಮ, ಅಕ್ಕ ಮಾದೇವಿ, ಸತ್ಯಕ್ಕ, ಹೀಗೆ ಒಬ್ರೋ ಇಬ್ರೋ 770 ಜನ ಅಮರಂಗನಗಳು ಇರ್ತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು. ಅಲ್ಲಿ ನಿತ್ಯವೂ ದಾಸೋಹ ಅಂದರೇನು, ಕಾಯಕ ಅಂದರೇನು, ಸಮಾನತೆ ಅಂದರೇನು, ವೀರಶೈವ ತತ್ವದಲ್ಲಿ ಬರ್ತಕ್ಕಂಥ ಷಟಸ್ಥಲ ಸಿದ್ಧಾಂತಗಳು ಯಾವ ತೆರನಾಗಿ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥ ಚರ್ಚೆ ನಡೀತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು. ಅಸತ್ಯದಿಂದ ಸತ್ಯದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ವ್ಯಭಿಚಾರದಿಂದ ದೈವ ಭಕ್ತಿಯೆಡೆಗೆ ಕೊಂಡೊಯ್ಯುವುದರ ಮೂಲಕ ಮಾನವ ಚರಿತ್ರೆ ಎಂದೂ ಕಂಡರಿಯದ ಅಭೂತಪೂರ್ವವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದವರು ಯಾರಾದರೂ ಇದ್ರ ಅದು ಕ್ರಿಸ್ತ ಶಕ 12ನೇ ಶತಮಾನದ ಶರಣೆಯರು ಅನ್ನೋದನ್ನು ನಾವು ಯಾವತ್ತೂ ಮರಿಬಾರದು. ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನೆತ್ತ ಸಂಬಂಧವಯ್ಯ, ಎತ್ತನ ಬೆಟ್ಟದ ನೆಲ್ಲಿ, ಎತ್ತನ ಸಮುದ್ರದ ಉಪ್ಪು, ಎತ್ತನೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಇಂದು ಎತ್ತನೆತ್ತ ಸಂಬಂಧವಯ್ಯ, ಕೂಡಲ ಸಂಗಮ ದೇವ ಎಂಬಂತೆ ಎಲ್ಲಿ ಮರ ಎಲ್ಲಿ ಕೋಗಿಲೆ
ಅವು ಎರಡರ ನಡುವೆ ಎಂಥ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವಿದೆ. ಎಲ್ಲಿ ಬೆಟ್ಟದ ನೆಲ್ಲಿ, ಎಲ್ಲಿ ಸಮುದ್ರದ ಉಪ್ಪು, ಅವು ಎರಡರ ರುಚಿ ಒಂದೇ. ಅವು ಎರಡರ ನಡುವೆ ಸಹಿತ ಎಂಥ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವಿದೆ. ಆದರೆ ಅದೇ ಒಬ್ಬ ಬುದ್ಧಿಶಕ್ತಿ, ಜ್ಞಾನ, ಪರಿಭ್ರಮಣೆ, ವಿಚಾರಶೀಲತೆ, ತಾರ್ಕಿಕತೆ ಹೊಂದಿರತಕ್ಕಂಥ ಮನುಷ್ಯನ ಮಧ್ಯೆ ಇವತ್ತಿನ ದಿನ ಸಂಬಂಧವಿಲ್ಲದಾಗಿದೆ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅನ್ನೋದು ಅತ್ಯಂತ ಪವಿತ್ರವಾದದ್ದು. ಅಂತ ಮಾನವ ಜನ್ಮವನ್ನು ದೇವರು ನಮಗೆ ಕೊಟ್ಟಾನ್ಪ ಅಂತಂದ ಬಳಿಕ 4 ಒಳ್ಳೆಯ ಜನರ ಮಧ್ಯೆ ಇದ್ದು ಹೊಂದಾಣಿಕೆಯಿಂದ ಕೂಡಿ ಬದುಕಿ ಬಾಳಿ ನಮ್ಮ ಜೀವನವನ್ನು ನಾವು ಪಾವನ ಮಾಡ್ಕೋಬೇಕು ವಿನಃ ದ್ವೇಷ, ಸಿಟ್ಟು, ಹಗೆತನ, ವೈರತ್ವದಿಂದ ಕೂಡಿರ್ತಕ್ಕಂಥ ಜೀವನ ನಮ್ದು ಯಾವತ್ತೂ ಆಗಿರಬಾರ್ದು ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮನುಷ್ಯನು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹೇಗೆ ಬದುಕಿ ಬಾಳಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ನಮಗೆ ಕಲಿಸಿಕೊಟ್ಟವರು ಜಗಜ್ಯೋತಿ ಅಣ್ಣ ಬಸವಣ್ಣನವರು. ನಾವು ನಮ್ಮ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಇತರೆ ಧರ್ಮವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಸಾರಿ ಹೇಳಿದವರು ಜಗಜ್ಯೋತಿ ಅಣ್ಣ ಬಸವಣ್ಣನವರು. ಜಗತ್ತಿಗೆ ಶಾಂತಿ ಹಾಗೂ ಸಹಬಾಳತ್ವದ ಸಂದೇಶವನ್ನು ಸಾರಿ ಹೋದವರು ಈ ಕ್ರಿಸ್ತ ಶಕ 12ನೇ ಶತಮಾನದ ಶರಣ ಶರಣೆಯರು. ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚು ಎಂದಾತ ನಮ್ಮ ಕೂಡಲ ಸಂಗಮ ದೇವ ಎಂಬಂತೆ, ಅರಿದೊಡೆ ಶರಣ ಮರೆದೊಡೆ ಮಾನವ ಎಂಬಂತೆ ಇಡೀ ಮಾನವ ಕುಲಕ್ಕೆ ಮಾದರಿಯಾಗಿ ನಿಂತಿರ್ತಕ್ಕಂಥ ದಿವ್ಯ ಮಂಟಪ ಯಾವುದಾದ್ರೂ ಇದ್ರ ಅದು ಅನುಭವ ಮಂಟಪ ಅಂತಕ್ಕಂಥ ಮಾತನ್ನ ನಾನು ತಮ್ಮ ಮುಂದೆ ಪದೇ ಪದೇ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಕವಿಗಳು ಸಹಿತ ಹೇಳ್ತಾರೆ ಈ ಶರಣ ಸಾಹಿತ್ಯ, ವಚನ ಸಾಹಿತ್ಯವನ್ನು ಕುರಿತು. ಒಂದ್ ಕಡೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ವಚನ ಸಾಹಿತ್ಯ ಬಂದರೆ ಕನ್ನಡ ಮಾತೆ ತಾಯಿ ಭುವನೇಶ್ವರಿಯ ಮುಕುಟ ಮನೆಯಲ್ಲಿ ಹೊಳೆತಿರ್ತಕ್ಕಂಥ ವಜ್ರದ ಕಿರೀಟ ಬಿದ್ದಂತೆ ಅಂತ ಹೇಳ್ತಾರೆ ಕುವೆಂಪುರವರು. ಇದೇ ಮಾತನ್ನು ಸಹಿತ ದ ರಾ ಬೇಂದ್ರೆ ಅವರು ಹೇಳ್ತಾರೆ, ಏಕೆ ಮಲಗಿರುವೆ ಏಳು ಇದು ಶರಣರ ನಾಡಿದು. ಡಾಕ್ಟರ್ GS ಶಿವರುದ್ರಪ್ಪನವರು ಸಹಿತ ಹೇಳ್ತಾರೆ ಬಸವಣ್ಣನವರ ಕುರಿತು ಒಂದು ಮಾತನ್ನ, ಇರಬಹುದು ನಿನಗಿಂತ ದೊಡ್ಡವರು ಮೇಲಾಗಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ಜ್ಞಾನಿಗಳು, ಇರಬಹುದು ನಿನಗಿಂತ ದೊಡ್ಡ ತತ್ವಜ್ಞಾನಿಗಳು, ಇರಬಹುದು ನಿನಗಿಂತ ದೊಡ್ಡ ಯುಗ ಪುರುಷರು, ಆದರೆ ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕುಡೊಂಕು ತಿದ್ದಿಕೊಂಡರು ಅಂತಕ್ಕಂಥ ಮಾತನ್ನ ಡಾಕ್ಟರ್ GS ಶಿವರುದ್ರಪ್ಪನವರು ಹೇಳ್ತಾರೆ ಬಸವಣ್ಣವರ ಕುರಿತು. ನಾವೆಲ್ಲರೂ ಪುಣ್ಯವಂತರು. ಯಾಕಪ್ಪ ಅಂತಂದ್ರ ಮನುಷ್ಯನು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹೇಗೆ ಬದುಕಿ ಬಾಳಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಜಗಜ್ಯೋತಿ ಅಣ್ಣ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಪಾವನ ಪುಣ್ಯಭೂಮಿ ಇದು. ಇಡೀ ಜಗತ್ತಿಗೆ ದಾಸೋಹದ ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ತುಮಕೂರು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನಡೆದಾಡಿರ್ತಕ್ಕಂಥ ಪಾವನ ಪುಣ್ಯಭೂಮಿ ಇದು. ಇಡೀ ಜಗತ್ತಿಗೆ ಜ್ಞಾನದ ಸಾರವನ್ನು ಉಣಬಡಿಸಿರ್ತಕ್ಕಂಥ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ನಡೆದಾಡಿರ್ತಕ್ಕಂಥ ಪಾವನ ಪುಣ್ಯಭೂಮಿ ಇದು. ಇಂಥ ಪಾವನ ಪುಣ್ಯಭೂಮಿಯಲ್ಲಿ ಜನಿಸಿರ್ತಕ್ಕಂಥ ನಾವು ನೀವೆಲ್ಲರೂ ಧನ್ಯರು ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನಿಟ್ಟುಕೊಂಡು ಇಡೀ ಜಗತ್ತಿಗೆ ಪ್ರಪ್ರಥಮ ಬಾರಿಗೆ ಸಂಸತ್ತನ್ನು ಪರಿಚಯಿಸಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರ ಅದು ಜಗಜ್ಯೋತಿ ಅಣ್ಣ ಬಸವಣ್ಣನವರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ. ಮೂಢನಂಬಿಕೆಗಳ ಮೂಳೆ ಹೊಡೆದುಕೊಂಡು ಮೂಲೆ ಗುಂಪಾದವರ ಬಾಳಿಗೆ
ಹೊಸ ಭಾಷ್ಯ ಬರೆದ ಮಂತ್ರ ಪುರುಷ ಬಸವಣ್ಣ. ದೇವರೆಂದರೆ ಕೇವಲ ಕೆಲ ವರ್ಗದವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾಲದಲ್ಲಿ ಕೆಳವರ್ಗದವರ ದಲಿತರ ಅಂಗೈಯಲ್ಲೇ ದೇವರನ್ನೇ ತಂದಿಟ್ಟ ಮಹಾನ್ ಪುರುಷ ಬಸವಣ್ಣ. ಕಾಯಕವನ್ನೇ ತನ್ನ ನಾಯಕನನ್ನಾಗಿಸಿಕೊಂಡು ಬದುಕಿ ತೋರಿಸಿದ ಮಹಾನ್ ನಾಯಕ ಬಸವಣ್ಣ. ಇಡೀ ಜಗತ್ತಿಗೆ ದಯಾಮಯಿ ಧರ್ಮವನ್ನು ದಯಪಾಲಿಸಿದ ಕರುಣಾಮಯಿ ಗುರು ಜಗಜ್ಯೋತಿ ಅಣ್ಣ ಬಸವಣ್ಣ. ನೀತಿಗೆಟ್ಟವರೆಲ್ಲ ನೇತಾರರಲ್ಲ, ಕೋಟಿ ಕುಲದಲ್ಲಿ ಜಾತಿಯ ನೆರೆಸುವ ಜಾತಿವಾದಿಗಳೆಲ್ಲ ಜಗದ್ಗುರುಗಳಲ್ಲ. ಜಾತಿವಾದದ ಬೇರೆ ಕಿತ್ತೆಸದ ಜಗದಾದಿ ಜಗದ್ಗುರು ಯಾರಾದರೂ ಇದ್ರ ಅದು ಜಗಜ್ಯೋತಿ ಅಣ್ಣ ಬಸವಣ್ಣನವರು. ಜಗಜ್ಯೋತಿ ಅಣ್ಣ ಬಸವಣ್ಣನವರ ಕಾಲದಲ್ಲಿ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ 6,000 ಜನ ವೇಶ್ಯರನ್ನಿಟ್ಟುಕೊಂಡು ವೇಷವೃತ್ತಿ ಮಾಡ್ತಕ್ಕಂಥ ಸೂಳೆ ಸಂಕಮರಂತವರ ಮನವನ್ನು ಪರಿವರ್ತಿಸಿ ಆತರೆಲ್ಲರನ್ನು ಶಿವಶರಣೆಯರನ್ನಾಗಿ ಮಾಡಿ ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಏಕತೆ. ಯಾವ ಕಲ್ಯಾಣದ ಬೀದಿಯಲ್ಲಿ ಕುಳಿತುಕೊಂಡು ಚಪ್ಪಲಿ ಉಳಿತಿರ್ತಕ್ಕಂಥ ಸಮಗಾರ ಹರಳೆಯನ್ನು ಹಿಡಿದು ಸೊನ್ನಲದ ಸಿದ್ದರಾಮನ ತನಕ ಅನುಭವ ಮಂಟಪದಲ್ಲಿ ಸ್ಥಾನವನ್ನು ಕೊಡಿಸಿ ಅವರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಭಾವೈಕ್ಯತೆ. ಯಾವ ಕಲ್ಯಾಣದ ಬೀದಿಯಲ್ಲಿ ನಿಂತುಕೊಂಡು ಕಸ ಗುಡಿಸ್ತಕ್ಕಂಥ ಸತ್ಯಕ್ಕಂತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಹಿಡಿದು ಅಕ್ಕ ಮಹಾದೇವಿಯ ತನಕ ಅನುಭವ ಮಂಟಪದಲ್ಲಿ ಸ್ಥಾನವನ್ನು ಕೊಡಿಸಿ ಅವರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಸಮಾನತೆ. ಯಾವ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷನಷ್ಟೇ ಸ್ತ್ರೀಯೂ ಸಹಿತ ಸರಿ ಸಮಾನಳು ಎಂದು ಭಾವಿಸಿ ಅಕ್ಕ ಮಹಾದೇವಿಯಂತವರನ್ನ ಅನುಭವ ಮಂಟಪದಲ್ಲಿ ಸ್ಥಾನವನ್ನು ಕೊಡಿಸಿ ಅವರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಲಿಂಗ ಸಮಾನತೆ. ಬಸವಣ್ಣನ ಮನೆಗೆ ಕಳುವು ಮಾಡಲು ಬಂದಿರತಕ್ಕಂಥ ಕಳ್ಳನನ್ನ ನೀನು ಕಳ್ಳನಲ್ಲ ಸಂಗಮನಾಥ ಅಂತೇಳಿ ಭಾವಿಸಿ ಆತನ ಮನವನ್ನು ಪರಿವರ್ತಿಸಿ ಆತನನ್ನು ಶರಣನನ್ನಾಗಿ ಮಾಡಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಕ್ರಾಂತಿ. ಯಾವ ತೆರನಾಗಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಯಾವ ತೆರನಾಗಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು, ಅದೇ ತೆರನಾಗಿ ಇಡೀ ಜಗತ್ತಿನಲ್ಲಿಯೇ ಪ್ರಪ್ರಥಮ ಬಾರಿಗೆ ಅನುಭವ ಮಂಟಪದಲ್ಲಿರ್ತಕ್ಕಂಥ 770 ಜನ ಅಮರಂಗನಗಳ ಜೊತೆ ಚರ್ಚಿಸಿ ಕಾನೂನಿನ ಅರಿವು ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನವನ್ನು ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಕೊಟ್ಟವರು ಯಾರಾದರೂ ಇದ್ರ ಅದು ಜಗಜ್ಯೋತಿ ಅಣ್ಣ ಬಸವಣ್ಣನವರು ಅಂತಕ್ಕಂಥ ಮಾತನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಮ್ಮ ಮಧ್ಯೆ ಈ ವಚನ ಸಾಹಿತ್ಯ ಹಾಗೂ ಶರಣ ಸಾಹಿತ್ಯದಲ್ಲಿನ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಮ್ಮ ಮಧ್ಯೆ ಬದುಕಿ ಲಿಂಗೈಕ್ಯರಾದವರು ಯಾರಾದರೂ ಇದ್ರ ಅದು ಪರಮ ಪೂಜ್ಯನೀಯ ಶ್ರೀ ಸಿದ್ದೇಶ್ವರ ಶ್ರೀಗಳು. ಒಂದ್ ಕಡೆ ಹೇಳ್ತಾರೆ ಪರಮ ಪೂಜ್ಯನೀಯ ಶ್ರೀ ಸಿದ್ದೇಶ್ವರ ಶ್ರೀಗಳು, ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ಆಗೋದಾಗ್ತದ, ಹೋಗೋದು ಹೋಗ್ತದ, ಇರುದಿರ್ತದ. ನೀನು ಯಾವುದನ್ನು ಹೆಚ್ಚಿಗೆ ಹೆಚ್ಚಿಕೊಳ್ಳದೆ ಸಮಾಧಾನಿಯಾಗಿರುವಂತಕ್ಕಂಥ ಮಾತನ್ನ ಪರಮ ಪೂಜ್ಯನೇ ಶ್ರೀ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ. ಇದೇ ಮಾತನ್ನ ಬಸವಣ್ಣನವರು ತಮ್ಮ ವಚನದ ಮುಖಾಂತರ ಹೇಳ್ತಾರೆ. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ. ಇದಕ್ಕ್ಯಾರು ಅಂಜುವವರು, ಇದಕ್ಕ್ಯಾರು ಅಳುವವರು? ಜಾತಸ್ಯ ಮರಣಂ ತೇಜೋವದಂ, ನಮ್ಮ ಕೂಡಲ ಸಂಗಮ ದೇವ ಬರೆದ ಹಣೆಬರವನ್ನು ಯಾವ ಹರಿಬ್ರಹ್ಮಾದಿಗಳಿಂದ ತಪ್ಪಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಸಹಿತ ಬಸವಣ್ಣವರು ಹೇಳ್ತಾರೆ. ಹೀಗಾಗಿ ಮನುಷ್ಯ ಯಾವತ್ತೂ ಸಮಾಧಾನಿಯಾಗಿರ್ಬೇಕಂತ, ನಮ್ಮ ನಡೆನುಡಿ ಯಾವತ್ತೂ ಒಂದಾಗಿರ್ಬೇಕಂತೆ. ನಡೆ ನುಡಿ ಸಹಿತ ಎರಡೂ ಒಂದಾಗಿ ನಮ್ಮ ಮಧ್ಯೆ ಬದುಕಿ ತೋರಿಸಿದವರು ಯಾರಾದರೂ ಇದ್ದ
ಅದು ಪರಮ ಪೂಜ್ಯನೀಯ ಶ್ರೀ ಸಿದ್ದೇಶ್ವರ ಶ್ರೀಗಳು. ಒಂದ್ ಕಡೆ ಹೇಳ್ತಾರೆ ಬಸವಣ್ಣವರು, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡೊಡೆ ಕೂಡಲ ಸಂಗಮ ದೇವದೊಳಗಿರ್ಪಣೆಯ ಅಂತಕ್ಕಂಥ ಮಾತನ್ನು ಸಹಿತ ಬಸವಣ್ಣವರು ಸಹಿತ ಹೇಳ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿನ ಏನು ಮಾಡಬೇಕಾಗವಿದೆಪ್ಪ ಅಂತಂದ್ರ, ಯಾವ ತೆರನಾಗಿ ಜಗಜ್ಯೋತಿ ಅನ್ನ ಬಸವಣ್ಣನವರು ಪರಮ ಪೂಜ್ಯನೇ ಶ್ರೀ ಸಿದ್ದೇಶ್ವರ ಶ್ರೀಗಳು ನುಡಿದಂತೆ ನಡೆದರು, ಅವರ ಹಾದಿಯಲ್ಲಿ ಸ್ವಲ್ಪ ಆದರೂ ನಾವು ಸಹಿತ ಇವತ್ತಿನ ದಿನ ನಡೆಯೋಣ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಓದಿ ಬೋಧಕನೇ ಆಗು, ಕಾದು ಯೋಧನೇ ಆಗು, ಶ್ರಮಿಸಿ ವಣಿಕನೇ ಆಗು, ರಾಜಕಾರಣಿಯೇ ಆಗು, ರಾಷ್ಟ್ರಪತಿಯೇ ಆಗು, ಪ್ರಧಾನಮಂತ್ರಿಯೇ ಆಗು, ಏನಾದರೂ ಸರಿಯೇ ನೀ ಮೊದಲು ಮಾನವನಾಗು ಅಂತಕ್ಕಂಥ ಮಾನವತೆಯ ಸಂದೇಶವನ್ನು ಸಾರುತ್ತಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ದೀನ ದುರ್ಬಲರಿಗಾಗು ಬೆಲ್ಲ ಸಕ್ಕರೆಯಂಗಾಗು, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ ನಾವು ಎಲ್ಲರೊಳಗೊಂದಾಗಿ ಬದುಕಿದಾಗ ಮಾತ್ರ ನಾವು ಈ ಸಮಾಜದಲ್ಲಿ ಇತರರಿಗೂ ಮಾದರಿಯಾಗಬಲ್ಲೆವು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ವ್ಯಕ್ತಪಡಿಸುತ್ತಾ, ನಾನು ಇವತ್ತು ಈ ಭೂಮಿ ಮೇಲೆ ಇದ್ದೇನೆ, ಆದರೆ ನಾಳೆ ನಾವೊಂದಿನ ಈ ಭೂಮಿ ಮೇಲೆ ಇರದೇ ಇರಬಹುದು, ಆದರೆ ನಾವು ಮಾಡಿರ್ತಕ್ಕಂಥ ಕಾರ್ಯ ಯಾವತ್ತೂ ಈ ಭೂಮಿ ಮೇಲೆ ಶಾಶ್ವತವಾಗಿರಬೇಕು, ಇದು ನಮ್ಮ ಮಾದಾಶಿ ಆಗಿರಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮನುಷ್ಯ ಯಾವತ್ತೂ ಒಂದು ಕಡೆ ಹೇಳ್ತಾರೆ ಮನುಷ್ಯ ಯಾವತ್ತೂ ಪರೋಪಕಾರಿಯಾಗಿರ್ಬೇಕಂತೆ. ಬಸವಣ್ಣವ್ರು ಹೇಳ್ತಾರೆ ಒಂದು ವಚನದ ಮುಖಾಂತರ, ನೋಡುವಂತಿರಬೇಕು ನೋಡದಂತಿರಬೇಕು, ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಅಂತಕ್ಕಂಥ ಮಾತನ್ನು ಸಹಿತ ಬಸವಣ್ಣವ್ರು ಹೇಳ್ತಾರೆ. ಹೀಗಾಗಿ ಮನುಷ್ಯ ಯಾವತ್ತೂ ಪರೋಪಕಾರಿಯಾಗಿರ್ಬೇಕಂತೆ. ಒಂದ್ ಕಡೆ ಪುರಂದರ ದಾಸರು ಸಹಿತ ಹೇಳ್ತಾರೆ, ದಾನವಿಲ್ಲದ ಮನೆ ದೊಡ್ಡದಾದರೇನು, ಹೀನ ಗುಣವುಳ್ಳವಗೆ ಹಿರಿತನ ಬಂದರೇನು, ಶ್ವಾನನ ಮಲೆಯೊಳಗೆ ಹಾಲಿದ್ದರೇನು, ಓತಿನ ಕೊರಳೊಳಗೆ ಒಲೆ ಇದ್ದರೇನು, ತಾನು ಉಣ್ಣದ ದ್ರವ್ಯ ತಾಳುದ್ದ ಇದ್ದರೇನು, ರಾಗದಲ್ಲಿ ಭೋಗದಲ್ಲಿ ಯೋಗದಲ್ಲಿ ಪುರಂದರ ವಿಠಲನನ್ನ ನೆನೆಯದವ ಯೋಗಿಯಾದರೇನವ ಭೋಗಿಯಾದರೇನವ ಅಂತಕ್ಕಂಥ ಮಾತನ್ನು ಸಹಿತ ಪುರಂದರ ದಾಸರು ಹೇಳ್ತಾರೆ. ನಾನು ಇನ್ನು ಹೆಚ್ಚಿಗೆ ಸಮಯಾವಕಾಶವನ್ನು ತೆಗೆದುಕೊಳ್ಳದೆ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ. ಯಾತರ ಹೂವೇನು ನಾತವಿದ್ದರೆ ಸಾಕು, ಜಾತಿಯಲ್ಲಿ ಜಾತಿಯನ ಬೇಡ, ಶಿವನಲ್ಲಿ ದಾತನೇ ಜಾತ ಸರ್ವಜ್ಞ ಎಂಬಂತೆ ನೀವು ಈ ಭೂಮಿಯ ಮೇಲೆ ಯಾರು ಹಿಂದೂಗಳಾಗಿ ಬದುಕಬೇಡ್ರಿ, ನೀವು ಈ ಭೂಮಿಯ ಮೇಲೆ ಯಾರು ಮುಸಲ್ಮಾನರಾಗಿ ಬದುಕಬೇಡ್ರಿ, ನೀವು ಈ ಭೂಮಿಯ ಮೇಲೆ ಯಾರು ಕ್ರೈಸ್ತರಾಗಿ ಬದುಕಬೇಡ್ರಿ, ನೀವು ಈ ಭೂಮಿಯ ಮೇಲೆ ಯಾರು ಜೈನರಾಗಿ ಬದುಕಬೇಡ್ರಿ, ಬದಲಾಗಿ ಭವ್ಯ ಭಾರತ ದೇಶದ ಒಬ್ಬ ಪ್ರಬುದ್ಧ ಪ್ರಜೆಯಾಗಿ ಬದುಕಿ. ಜಾತಿ ಧರ್ಮ ಅನ್ನೋದು ಸಮಾಜದಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆ ಹೊರತು ಜನಸಾಮಾನ್ಯರನ್ನು ಯಾವತ್ತೂ ಉದ್ಧಾರ ಮಾಡಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ದ್ವೇಷವನ್ನು ಬಿತ್ತುತ್ತಿರುವ ಈ ಪ್ರಚಲಿತ ಸಮಾಜದಲ್ಲಿ ಹೊಣ್ಣು ಬಿತ್ತುವವರು ನಾವಾಗೋಣ. ದ್ವೇಷ, ಸಿಟ್ಟು, ಹಗೆತನ, ವೈರತ್ವದಿಂದ ನಾವು ಈ ಭೂಮಿಯ ಮೇಲೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ, ಆದರೆ ಪ್ರೀತಿಯಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲೇ ತಮ್ಮ ಮುಂದೆ ಹೇಳುತ್ತಾ, ಮೊದಲು ನಮ್ಮ ಮನಸ್ಸು ನಮ್ಮ ಆತ್ಮ ನಾವು ಯಾವತ್ತೂ ಪರಿಶುದ್ಧವಾಗಿ ಇಟ್ಕೋಬೇಕಂತೆ. ನಮ್ಮ ಮನಸ್ಸು ನಮ್ಮ ಆತ್ಮ ಪರಿಶುದ್ಧ ಇಟ್ಕೊಳ್ಳಾರ್ದ ನಾವು ಯಾವ ಗುಡಿ ಗುಂಡಾರ ಯಾವ ದರ್ಗಾ ಮಸೀದಿ ಆದ್ರೂ ನಮಗೆ ದೇವರ ಒಲೆಯಂಗಿಲ್ಲ. ಅದೇ ನಮ್ಮ ಮನಸ್ಸು ನಾವು ಆತ್ಮ ಪರಿಶುದ್ಧ ಇಟ್ಕೊಂಡ ಯಾವ ಭಕ್ತಿಯಿಂದ ಯಾವ ದೇವರ ಯಾವ ಗುಡಿ ಗುಂಡಾರ ಯಾವ ದರ್ಗಾ ಮಸೀದಿ ಆದ್ರೂ ನಮಗೆ ದೇವರು ಒಲಿತಾನೆ. ಇದನ್ನೇ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಗಿಡ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಕಾಶಿ, ಕೇದಾರ, ಗೋಕರ್ಣ, ರಾಮೇಶ್ವರಂ ಮುಂತಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿಯ ದೇವರು ದೇವರಲ್ಲ. ಹಾಗಾದ್ರೆ ಇನ್ಯಾರು ದೇವರು? ತನ್ನನ್ನು ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಸಹಿತ ಹೇಳ್ತಾರೆ. ನಾವು ವರ್ಷಕ್ಕೊಂದ್ಸಾರಿ ಯಾವಾಗ ಉಪನ್ಯಾಸಿದ್ದು ಬಸವಣ್ಣವ್ರ ಬಗ್ಗೆ ಹೇಳಿದೆವು, ಮಣಿಗೆ ಹೋದೆವು ಅಂದ್ರೆ ಸಾಲದು. ಬದಲಾಗಿ ಅನ್ನ ಬಸವಣ್ಣನವರ ತತ್ವಾದರ್ಶಗಳನ್ನು ನಮ್ಮ ನೈಜ ಜೀವನದಲ್ಲಿ ನಾವು ಯಾವತ್ತಿನ ದಿನ ಅಳವಡಿಸ್ಕೊಂಡು ಬಾಳ್ತೇವೆ, ಆವಾಗಲೇ ನಾವು ನಿಜವಾದ ಬಸವಣ್ಣಗಳು ಆಕ್ಯವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕೊನೆಯದಾಗಿ ಬಸವಣ್ಣವ್ರು ಹೇಳ್ತಾರೆ ಇನ್ನೊಂದು ಮಾತನ್ನ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ,
ಬತ್ತುವ ಜಲವ ಒಣಗುವ ಮರವ ನಂಬಿಯರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ, ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಸಹಿತ ಬಸವಣ್ಣವ್ರು ಹೇಳುತ್ತಾ, ನಾನು ಹೆಚ್ಚಿಗೆ ಸಮಯಾವಕಾಶವನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಪದಾಧಿಕಾರಿಯಾಗಿ ನಾನು ಅರ್ಧ ತಾಸು ಮಾತಾಡ್ಕೊಂಡಿದ್ದೆ ಅಂದ್ರೆ ಇನ್ನೂ ಉಪನ್ಯಾಸಕರದಾರ. ನಾನು ಹೆಚ್ಚಿಗೆ ಸಮಯಾವಕಾಶವನ್ನು ತೆಗೆದುಕೊಳ್ಳದೆ ನನಗೂ ಸಹಿತ ಇಲ್ಲಿ ಉಪನ್ಯಾಸಕನಾಗಿ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳಗಕ್ಕೆ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನೊಂದೆರಡು ಮಾತಿಗೆ ವಿದಾಯ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಂದರವಾಗಿ ಉಪನ್ಯಾಸವನ್ನು ನೀಡಿ ಸೂಫಿ ಸಂತರ